ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ನಮ್ಮ ಸರ್ಕಾರಿ ಶಾಲೆಗಳು ಸ್ಮಾರ್ಟ್ ಆಗ್ತಾ ಇದೆ. ಸ್ಮಾರ್ಟ್ ಕ್ಲಾಸ್ ನಿರ್ಮಾಣಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗಿದ್ರೆ ಹೇಗಿರುತ್ತೆ ಈ ಸ್ಮಾರ್ಟ್ ಕ್ಲಾಸ್? ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಈ ಡಿಜಿಟಲ್ ಕಲಿಕೆಗೆ ಅನುಮೋದನೆ ಸಿಕ್ಕಿರೋದು? ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಒಟ್ಟು 3862 ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ KGVB ಶಾಲೆಗಳಲ್ಲಿ ಅಂದಾಜು 91,54,00,000 ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡಲಾಗಿದೆ. ICT ಮತ್ತು ಡಿಜಿಟಲ್ ಉಪಕ್ರಮ ಚಟುವಟಿಕೆ ಅಡಿಯಲ್ಲಿ ಇದನ್ನು ಒದಗಿಸಲಾಗ್ತಾ ಇದೆ. ಆ ಅನುದಾನದಲ್ಲಿ ಕೊಠಡಿ ನಿರ್ಮಾಣಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಶುಭಮಂಗಳ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಈ ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನು ಬಲಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಸುಮಾರು 5,000 ಶಾಲೆಗಳಲ್ಲಿ ಈ ರೀತಿ ಕಂಪ್ಯೂಟರ್ ಪ್ರಯೋಗಾಲಯ ಸ್ಮಾರ್ಟ್ ಕ್ಲಾಸ್ ಅನ್ನು ಸ್ಥಾಪಿಸ್ತೀವಿ ಅಂತ ಹೇಳಿ ಈ ಹಿಂದೆನೇ ಹೇಳಿದ್ರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಈಗ ಆಕ್ಷನ್ ಟೈಮ್. ಹಾಗಿದ್ರೆ ಯಾವೆಲ್ಲ ಶಾಲೆಗಳಲ್ಲಿ ಲಭ್ಯ ಇರುತ್ತೆ ಈ ಸೌಲಭ್ಯ? ಕೇವಲ ನಗರ ಪ್ರದೇಶದ ಶಾಲೆಗಳಿಗೆ ಸೀಮಿತ ಆಗಿಲ್ಲ. ಗ್ರಾಮೀಣ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಏನಿದೆ KGBV, ಅಲ್ಲೂ ಕೂಡ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಅಧಿಕೃತ ವಿವರಗಳ ಪ್ರಕಾರ ಅನುಮೋದಿತ ಶಾಲೆಯಲ್ಲಿ ವಿವಿಧ ಶೈಕ್ಷಣಿಕ ವರ್ಷದಲ್ಲಿ ಆಯ್ಕೆಯಾದಂತಹ ಶಾಲೆಗಳನ್ನು ಸೇರಿಸಲಾ ಹೋಗಲಾಯಿತು. ಅಂದರೆ ಈ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ 2022-23ರಲ್ಲಿ ಆ ವರ್ಷ 1631 ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಗುರುತಿಸಿದ್ರು. ಅದಾದ ಮೇಲೆ ಮತ್ತೆ 2024-25ರಲ್ಲಿ 95 ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಶಾಲೆ, ಹಾಗೆ 25-26ರಲ್ಲಿ 1326 ಹಿರಿಯ ಪ್ರಾಥಮಿಕ ಶಾಲೆ, 651 ಪ್ರೌಢಶಾಲೆ, ಉನ್ನತ ಪ್ರೌಢಶಾಲೆಗಳಿಗೆ ಅನುಮೋದನೆ ಕೊಡಲಾಯಿತು. ಜೊತೆಗೆ ಮತ್ತೆ 2810 ಪ್ರೌಢಶಾಲೆಗಳನ್ನು ಯೋಜನೆಯಲ್ಲಿ ಸೇರಿಸಲಾಗಿದೆ. ಒಟ್ಟಾರೆ ರಾಜ್ಯಾದ್ಯಂತ ಈ ಡಿಜಿಟಲ್ ಶಾಲೆಗಳ ಸಂಖ್ಯೆ 3862ಕ್ಕೆ ಏರಿಕೆಯಾಗಿದೆ. ಹೇಗಿರುತ್ತೆ ಆ ಶಾಲೆಗಳು, ಶಾಲೆಯ ತರಗತಿಗಳು? ಈ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತಂದ್ರೆ ಏನು? ಪ್ರತಿ ತರಗತಿಯನ್ನ ತಲಾ 2.4 ಲಕ್ಷ ವೆಚ್ಚದಲ್ಲಿ ಸ್ಮಾರ್ಟ್ ತರಗತಿಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಆ ವೆಚ್ಚದ ಆಧಾರದ ಮೇಲೆ ಈಗ ಒಟ್ಟು ಅಂದಾಜು ವೆಚ್ಚ 91,54,00,000 ಅಂತ ಹೇಳ್ತಾ ಇರೋದು. ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 30 ಕೋಟಿಗೂ ಹೆಚ್ಚು ಹಣ ಮೀಸಲಿಡಲಾಗ್ತಾ ಇದೆ. ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಉನ್ನತ ಪ್ರೌಢಶಾಲೆಗಳಿಗೆ 40 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯೋಜನೆ ಉದ್ದೇಶ ಏನು? ಗುಣಮಟ್ಟದ ಶಿಕ್ಷಣ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಜೊತೆಗೆ ಈ ದೃಶ್ಯ ಮಾಧ್ಯಮ ಕಲಿಕೆ ಇದೆಯಲ್ಲ, ಪಠ್ಯಪುಸ್ತಕದ ವಿಷಯಗಳನ್ನು ಆನಿಮೇಷನ್ ಮೂಲಕ, ವಿಡಿಯೋ ಮೂಲಕ ವಿವರಿಸಿದ್ರೆ ಮಕ್ಕಳಿಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಡಿಜಿಟಲ್ ಸಾಕ್ಷರತೆ ಹೆಚ್ಚಳ ಆಗುತ್ತೆ. ಬಾಲ್ಯದಿಂದಲೇ ವಿದ್ಯಾರ್ಥಿಗಳಲ್ಲಿ ಈ ಟೆಕ್ನಿಕಲ್ ನಾಲೆಜ್, ತಾಂತ್ರಿಕ ಜ್ಞಾನವನ್ನು ಬೆಳೆಸುವಂಥ ಉದ್ದೇಶ ಇದೆ. ಸ್ಮಾರ್ಟ್ ಕ್ಲಾಸ್ ರೂಮ್ನಲ್ಲಿ ಏನೇನು ಸೌಲಭ್ಯ ಇರುತ್ತೆ? ಹಾಗಿದ್ರೆ ಅಗತ್ಯ ಉಪಕರಣಗಳನ್ನು ಈ ಸ್ಮಾರ್ಟ್ ಕ್ಲಾಸ್ ಅಡಿಯಲ್ಲಿ ಮೊದಲಿಗೆ ಕೊಡಲಾಗುತ್ತೆ. ಅಂದರೆ ಇಂಟರಾಕ್ಟಿವ್ ಪ್ಯಾನಲ್ ಅಥವಾ ಪ್ರೊಜೆಕ್ಟರ್, ದೊಡ್ಡ ಪರದೆ ಮೇಲೆ ಪಾಠಗಳ ಪ್ರದರ್ಶನ ಆಗುತ್ತೆ. ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಕೆ, ಶಿಕ್ಷಕರಿಗೆ ಪಾಠ ಮಾಡೋದಕ್ಕೆ, ನಿರ್ವಹಿಸೋದಕ್ಕೆ ಈ ಎಲ್ಲ ಉಪಕರಣ ಬಹಳ ಸಹಾಯಕಾರಿ. ಜೊತೆಗೆ ಡಿಜಿಟಲ್ ಕಂಟೆಂಟ್, K12 ಪಠ್ಯಕ್ರಮಕ್ಕೆ ಅನುಗುಣವಾಗಿ ವಿಡಿಯೋ ಪಾಠಗಳನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಹಾಗೆ ಇಂಟರ್ನೆಟ್ ಸೌಲಭ್ಯ ಬೇಕು, ಮಾಹಿತಿ ಹುಡುಕೋದಕ್ಕೆ, ಆನ್ಲೈನ್ ತರಗತಿಗಳಿಗೆ, ಇದೆಲ್ಲದರ ಸೌಲಭ್ಯವನ್ನು ಸ್ಮಾರ್ಟ್ ಕ್ಲಾಸ್ ರೂಮ್ಗೆ ನೀಡಲಾಗ್ತಾ ಇದೆ. ಇದರಿಂದ ಆಗುವಂತಹ ಲಾಭಗಳಿಗೇನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಕಬ್ಬಿಣದ ಕಡಲೆ ಅಂತ ಕರೀತಾರೆ ಗಣಿತವನ್ನು, ಜೊತೆಗೆ ಜಟಿಲವಾದ ವಿಜ್ಞಾನವನ್ನು, ಅದೆರಡನ್ನೂ ಕೂಡ ಈ ದೃಶ್ಯಗಳ ಮೂಲಕ ಬಹಳ ಸುಲಭವಾಗಿ ಸರಳವಾಗಿ ಕಲಿತಾ ಹೋಗ್ಬೋದು. ಸರ್ಕಾರಿ ಶಾಲೆಗಳ ದಾಖಲಾತಿ ಪ್ರಮಾಣ ಹೆಚ್ಚಾಗೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ. ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಡಿಜಿಟಲ್ ಶಿಕ್ಷಣಕ್ಕೆ ಅಂಥದ್ದೊಂದು ಕಲಿಕೆಗೆ ಮುಂದಾದರೆ ಅದಕ್ಕಿಂತ ದೊಡ್ಡ ಮಾತಿನ್ನೊಂದಿಲ್ಲ. ಹಾಗಾಗಿ ಹಂತ ಹಂತವಾಗಿ ರಾಜ್ಯದ ಎಲ್ಲ ಶಾಲೆಗಳಿಗೂ ಈ ಸೌಲಭ್ಯವನ್ನು ವಿಸ್ತರಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಡಿಜಿಟಲ್ ಶಿಕ್ಷಣ ಸೌಲಭ್ಯ ವಿಸ್ತಾರಗೊಂಡ್ರೆ ಶಾಲಾ ಶಿಕ್ಷಣ ಗುಣಮಟ್ಟದಲ್ಲಿ ಸುಧಾರಣೆಯಾಗುತ್ತೆ, ಪಾಠ ಕಲಿಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಆದಷ್ಟು ಬೇಗ ಅನುಮೋದನೆಯಾಗಿರುವಂತಹ ಈ ಎಲ್ಲ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯ ಬೇಗ ಸಿಗಲಿ ಅನ್ನೋದು ನಮ್ಮ ಆಶಯ.